ಇವತ್ತ ಚಾ ಕುಡಿಸ್ತೀನಿ ಅಂತ ಹೇಳಿ ಕರ್ಸಿ ಕಸಾಯ ಕುಡಿಸ್ದ ಹರಾಮ್ ಕೋರ್ ಯಾರು ಅಂತ ನೀವೇ ನೋಡಿ. ಇವತ್ತಿನ ದಿನ ಶುರುವಾಗಿದ್ದೆ ಮಸ್ತ್ ಸ್ನಾನ ಮಾಡಿ ನಿಂತಾಗ ನಮಸ್ಕಾರ ಕೆಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 39 ಫಾಲೋವರ್ ಚಾಲೆಂಜ್. ಸಿಕ್ಕಾಪಟ್ಟೆ ಹಸುವಾಗಿತ್ತು ಅಂತ ಮನೇಲಿ ಮಾಡ್ಕೊಂಡು ತಿನ್ನಕ ಟೈಮ್ ಇಲ್ಲ ಅಂತ ಅನ್ಕೊಂಡು ವರ್ಕ್ ಬಂದ್ ತಗೊಂಡು ಮತ್ತೆ ಮನೆಗೆ ಬಂದು ಮಸ್ತ್ ಗರಂ ಮಾಡ್ತಾ ಇದೀನಿ. ಅದನ್ನೇ ಹಾಕೊಂಡು ಸಿತ್ ಲಪ್ಪ ಲಪ್ಪ ಅಂತ ಸಪಾಸಟ್ ಮಾಡ್ದೆ. ಫುಲ್ ಗಿಚ್ಚಿ ಗಿರ್ಗಿಲಿ ಅದ, ಗಿಚ್ಚಿ ಇರ್ಲೇಬೇಕು ಅಲ್ಲ ರೀಪ, ತಂದಿನಿ ಹೋಟೆಲಿಂದ. ಖತರ್ನಾಕಾಗಿ ಊಟ ಮಾಡಿನಿ. ಆಮೇಲೆ ಹೊರಗ್ ಬಂದ್ ನೋಡಿದ್ರೆ ಫುಲ್ ಹೊಲ್ಸಾಗಿದೆ. ಬರೀ ತಿನ್ನೋದು ಬೀಳೋದು ಮಾಡಿದ್ರೆ ತಿಂದಿದ್ದು ಕರಗಲ್ಲ ಅಂತ ಸ್ವಲ್ಪ ಹಂಗೆ ಕ್ಯಾಮ್ರಾ ಸೆಟ್ ಮಾಡಿ ಶವನಂಗ ಕಸ ಕುಡಿಸ್ದೆ. ರಾತ್ರಿ ತಿಂಡಿ ಯಾರುವಾಗಂತ ತಂಡಿ ಒಳಗ ನಮ್ಮ ರಾಜವಲಿ ಜೊತೆ ಚಾ ಕುಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಾನ. ಆದ್ರೆ ಪುದೀನ ಕೊತ್ತಂಬರಿ ಕರಿಬೇವು ಹಾಕಿರೋ ಚಾ ತರಿಸಿದ ನೋಡ್ರಿ. ಅದನ್ನ ಕುಡಿದ್ ನೋಡಿದ್ರೆ ಸೇಮ್ ಕಸಾಯ. ಅರೆ ಮಾಲೀಕ್ ಥೋಡಾ ಸಾ ಗಲ್ತಿ ಹೋ ಗೈ. ಮತ್ತೊಮ್ಮೆ ಚಾ ಕುಡಿಸು ಅನ್ಬಾರ್ದು ಅಂತ ಹಿಂಗ್ ಮಾಡಿದಾನ ಹರಾಮ್ ಕೋರ್. ಅದನ್ನ ಕುಡಿದು ಫುಲ್ ಬಾಯಿನ ಖರಾಬಾಗಿದೆ ಅಂತ ನಮ್ಮ ಚಾ ತರಿಸ್ದೆ. ಅಲ್ಲಿಂದ ಮನಿ ಬಂದ್ ನೋಡಿದ್ರೆ ಕಿಚನ್ ಕಮ್ಮಿ ಕಸ ತಿಪ್ಪಿ ತರ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಟಪ್ಪ ಟಪ್ಪ ಅಂತ ರೊಟ್ಟಿ ಮಾಡ್ತಾ ಇದೀನಿ. ಹಡಿಯಾಕ ಯಾರೆಲ್ಲ ರೊಟ್ಟಿ ಬಡಿಯಾಕ ಏನ ಮಾಡಿದ ಆಗವತ್ತು ಯಪ್ಪ ತಿನ್ಲಾಕ. ಮಸ್ತ್ ಬೆಂಡಿಕೆ ಜೊತೆ ಸಪಾಸಟ್ ಕೂಡ ಮಾಡ್ದೆ ತಾಬರ್ ತಗೊಡಂಗ. ಆಮೇಲೆ ನಮ್ಮ ಸ್ವೀಟಿ ಜೊತೆ ನಾನು ಆಟ ಆಡ್ತಾ ಮಲ್ಕೋತೀನಿ. ನೀವು ಇವತ್ತಿನ ಥಾಟ್ ಕೇಳ್ರಿ. ಕತ್ತಲನ್ನು ದೋಷಿಸಿ ಪ್ರಯೋಜನವಿಲ್ಲ, ದೀಪ ಹಚ್ಚಿದರೆ ಕತ್ತಲು ತಾನಾಗಿಯೇ ಓಡಿ ಹೋಗುತ್ತದೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.